ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಪಾಪಿ, ಇಂಥ ಚಟ ಎಲ್ಲ ಇದೆಯಾ ನಿನ್ಗೆ? ದೇವರಂತ ನಮ್ಮ ಮಾವನ ರೂಪದಲ್ಲಿ ಕುತ್ಕೊಂಡು ಈ ತರ ಎಣ್ಣೆ ಕುಡಿತಾ ಇದ್ಯಾ? ನಿನ್ನ ಸುಮ್ಮನೆ ಬಿಡೋದಿಲ್ಲ, ಮಾಡ್ತೀನಿ ಇರು ನಿನಗೆ. ಯಾಕೆ ಪುಟ್ಟ ಗಾಬರಿಯಾಗಿ ಓಡ್ ಬರ್ತಾ ಇದ್ಯಾ? ಏನಾಯ್ತು? ನೀನು ಕರ್ಕೊಂಡ್ ಬಂದಿದ್ದಲ್ಲ ಅಂಕಲ್ಲು. ಹಾ ಅಂಕಲ್ ಏನಾಯ್ತು? ಆ ಅಂಕಲ್ಗೆ ಫಿಕ್ಸ್ ಬಂದು ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ. ಅದು ಅಲ್ಲದೆ ಅವ್ರ ಬಾಯಲ್ಲಿ ನೊರೆ ಇದೆ, ಆಮೇಲೆ ಅವ್ರ ಕಣ್ಣು ಮೇಲೆ ಹೋಗ್ತಿದೆ. ನಾನು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೋದ್ರೆ ನಂಗೆ ಭಯ ಆಗೋಯ್ತು. ಅಣ್ಣ ಅಣ್ಣ ಏನಾಯ್ತು ನಿಮ್ಗೆ? ಏನಾಯ್ತಣ್ಣ? ಚೆನ್ನಾಗಿ ಇದೆಯಾ ತಾನೆ? ನನಗೇನಮ್ಮಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ಹೌದಾ? ಮತ್ತೆ ಭೈರವಿ ಬಂದ್ಬಿಟ್ಟು ನಿಮ್ಮ ಅಣ್ಣನ ಬಾಯಲ್ಲಿ ನೊರೆ ಬರ್ತಾ ಇದೆ, ಅವ್ರಿಗೆ ಫಿಟ್ಸ್ ಬರ್ತಾ ಇದೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಗಾಬರಿಯಾಗಿ ಇಲ್ಲಿಗೆ ಓಡ್ಕೊಂಡು ಬಂದೆ. ಅಮ್ಮ ನೋಡಮ್ಮ, ನಿಮ್ಮ ಅಣ್ಣ ಡ್ರಿಂಕ್ಸ್ ಮಾಡ್ತಿದ್ದಾರೆ. ಡ್ರಿಂಕ್ಸ್ ಮಾಡಿದ್ರೆ ನೀನು ನಂಬಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಅಣ್ಣಂಗೆ ಫಿಟ್ಸ್ ಬಂದಿದೆ ಅಂತ ಸುಳ್ಳು ಹೇಳಿ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಅಣ್ಣ, ನಿಮ್ಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇದೆಯಾ? ಕುಡಿಯೋದು, ಕುಡುಕರನ್ನ ನೋಡೋದು ಅಂದ್ರೇ ನನಗಿಷ್ಟ ಆಗಲ್ಲ. ಅವ್ರು ಮಾತಾಡುವಾಗ ಬರೋ ಸ್ಮೆಲ್ಲಿಗೆ ನನಗೆ ವಾಂತಿ ಬಂದ್ಬಿಡುತ್ತೆ. ನನ್ನ ಇಡೀ ಜೀವನದಲ್ಲಿ ಎಣ್ಣೆ ಹೇಗಿದೆ ಅಂತ ಟೇಸ್ಟೇ ಮಾಡಿಲ್ಲ. ಒಂದೇ ಒಂದು ತೊಟ್ಟು ಕೂಡ ನನ್ನ ನಾಲ್ಗೆಗೆ ಟಚ್ ಆಗಿಲ್ಲ. ₹1,00,00,000 ಕೊಡ್ತೀನಿ ಅಂದ್ರು ಒಂದೇ ಒಂದು ತೊಟ್ಟು ಕುಡಿ ಅಂತ ಹೇಳಿದ್ರು ನಾನು ಕುಡಿಯೋದಿಲ್ಲ. ಕುಡಿತದಿಂದ ಎಷ್ಟೋ ಮನೆಗಳು ಬೀದಿಗೆ ಬಂದಿವೆ. ಅದನ್ನ ನೋಡಿನೂ ಮನುಷ್ಯ ಕುಡಿತಾನೆ ಅಂತಂದ್ರೆ ಅವನಿಗಿಂತ ಮುಟ್ಟಾಳ ಬೇರೆ ಯಾರೂ ಇಲ್ಲ. ಮತ್ ಬಾಟ್ಲಲ್ಲಿ ಇರೋದೇನು ತೀರ್ಥನ? ಇದರಲ್ಲಿರೋದು ಜೇನು. ನನಗೆ ಸ್ವಲ್ಪ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ
ಆಯುರ್ವೇದಿಕ್ ಮೆಡಿಸನ್ನ ತಗೋತಾ ಇದ್ದೀನಿ. ಇದ್ರ ಜೊತೆ ಈ ಜೇನ ಸೇರಿಸಿ ತಿನ್ಬೇಕು. ನನಗಿದು ಎಣ್ಣೆ ಬಾಟ್ಲು ಅಂತಾನೆ ಗೊತ್ತಿಲ್ಲ. ಅವನು ಕೊಟ್ಟ, ನಾನು ತಗೊಂಬಂದೆ. ಇದು ಎಣ್ಣೆ ಬಾಟ್ಲ ಶಿವಕಾಮಿ? ಹೌದಣ್ಣ, ಅದು ಎಣ್ಣೆ ಬಾಟ್ಲೆ. ಖಂಡಿತ ನಂಗೆ ಅದರ ಬಗ್ಗೆ ಗೊತ್ತಿಲ್ಲಮ್ಮ. ಇದರಲ್ಲಿರೋದು ಶುದ್ಧವಾದ ಜೇನು. ಬೇಕಾದ್ರೆ ಟೇಸ್ಟ್ ನೋಡು. ಪುಟ್ಟ, ನೀನು ತಗೋ. ಹೌದಣ್ಣ, ಈ ಜೇನುತುಪ್ಪನೇ. ಪಾಪ, ಆ ಮಗು ಮೇಲೆ ಯಾಕಮ್ಮ ಕೋಪ ಮಾಡ್ಕೋತೀಯ? ಬಾವಿಲ್ ಕೂತ್ಕೊಂಡು ಬಿಯರ್ ಕುಡಿದ್ರು ಅದನ್ನ ನೀರು ಅಂತ ಅನ್ಕೋತಾರೆ. ಬಾರಲ್ಲಿ ಕೂತ್ಕೊಂಡು ನೀರು ಕುಡಿದ್ರು ಅದನ್ನ ಬಿಯರು ಅನ್ಕೋತಾರೆ. ಹಾಗೇನೆ ಈ ಎಣ್ಣೆ ಬಾಟ್ಲಲ್ಲಿ ಜೇನುತುಪ್ಪ ಇದ್ರೂ ಅದರಲ್ಲಿ ಡ್ರಿಂಕ್ಸ್ ಇದೆ ಅಂತ ಮಗು ಅನ್ಕೊಂಡಿದೆ ಅಷ್ಟೇ. ಮಗುದೇನು ತಪ್ಪಿಲ್ಲಮ್ಮ. ಆದರೆ ಈ ವಯಸ್ಸಲ್ಲಿ ಈ ಮಗುಗೆ ಇದೆಲ್ಲ ಹೇಗೆ ಗೊತ್ತು ಅನ್ನೋದೇ ನಮಗೆ ಚಿಂತೆ ಆಗಿದೆ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಮ್ಮ. ಏನೋ ಮಕ್ಕಳು ಹಾಳಾಗ್ಬಾರ್ದು ಅಂತ ನಾನು ಈ ವಿಷಯ ಹೇಳಿದೆ. ಮಕ್ಕಳಿಗೆ ಇದೆಲ್ಲ ಗೊತ್ತಾಗ್ಬಾರ್ದಮ್ಮ. ಗೊತ್ತಾಗದೇ ಇರೋಷ್ಟು ಒಳ್ಳೇದು. ಸಾರಿ ಅಣ್ಣ, ಇವಳು ನೀವು ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಿದ್ರೆ ನಾನು ಬರಕ್ಕೆ ಹೋಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಿಮಗೆ ಫಿಟ್ಸ್ ಬಂದಿದೆ ಅಂತ ಹೇಳಿದ್ದಕ್ಕೆ ನಾನು ಓಡೋಡ್ ಬಂದೆ ಅಷ್ಟೇ.